ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ರೇವತಿ, ಆಯುರ್ವೇದ ವೈದ್ಯ ಹಾಗೂ ಯೋಗ ಶಿಕ್ಷಕಿ. ಇವತ್ತು ನಾನು ಮಾತಾಡ್ತಾ ಇರೋದು ಕಾಮನ್ ಸಿಂಪ್ಟಮ್ ಆಗಿರೋ ಸ್ಟ್ರೆಸ್ ಹಾಗೂ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಬಗ್ಗೆ. ಇದು ಎರಡು ನಾವು ನೋಡೋದಾದ್ರೆ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಂತಾನೆ ಹೇಳ್ಬೋದು. ಅಂದ್ರೆ ಇಂಟರ್ಲಿಂಕ್ಡ್ ಇದೆ ಎರಡೂನು. ಇವಾಗ ತುಂಬಾ ಸ್ಲೀಪ್ ಡಿಸ್ಟರ್ಬೆನ್ಸ್ ಇದ್ದಾಗ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗುವಂಥದ್ದು, ಅಥವಾ ತುಂಬಾ ಸ್ಟ್ರೆಸ್ ಲೆವೆಲ್ಸ್ ಇದ್ದಾಗ ನಿಮ್ಗೆ ನಿದ್ರೆ ಬರ್ದೇ ಇರುವಂಥದ್ದು, ಅಥವಾ ತುಂಬಾ ಅಂದ್ರೆ ಅತಿ ನಿದ್ರೆಯನ್ನು ಮಾಡುವಂಥದ್ದಾಗಿರ್ಬೋದು. ಸೊ ಎರಡು ಇಂಟರ್ಲಿಂಕ್ಡ್ ಅಂತ ನಾವು ಹೇಳ್ಬೋದು. ಸೊ ಈ ಸ್ಟ್ರೆಸ್ಗೆ ಏನೆಲ್ಲ ಕಾಸಸ್ ಅಂತ ಹೇಳಿದ್ರೆ, ನಾನು ಮುಂಚೆನೆ ಹೇಳಿರೋ ಹಾಗೆ ಎಷ್ಟೊಂದು ಕಾಸಸ್ ನಿಮ್ಗೆ ತಿಳಿಸಿದೀನಿ. ಇಲ್ಲಿ ಹಂಗೆ ಅಪ್ ಮಾಡೋದಾದ್ರೆ ಫಿಸಿಕಲ್ ಸಿಂಪ್ಟಮ್ಸ್ ಇರ್ಬೋದು, ಅಥವಾ ಮೆಂಟಲ್ ಸಿಂಪ್ಟಮ್ಸ್ ಇರ್ಬೋದು, ಅಥವಾ ಎಮೋಷನಲ್ ಕಾಸಸ್ ಇರ್ಬೋದು. ಸೊ ಇದೆಲ್ಲ ಕಾರಣಗಳಿಂದ ನಿಮ್ಗೆ ಸ್ಲೀಪು ಡಿಸ್ಟರ್ಬ್ ಆಗುತ್ತೆ ಹಾಗೂ ಸ್ಟ್ರೆಸ್ ಲೆವೆಲ್ಸ್ ಕೂಡ ಟ್ರಿಗರ್ ಆಗುತ್ತೆ. ಇಲ್ಲಿ ನೀವು ಮುಖ್ಯವಾಗಿ ಏನಪ್ಪಾ ಮಾಡಬೇಕು, ಯಾವ ಒಂದು ಫ್ಯಾಕ್ಟರ್ ಇಂದ ನಿಮ್ಗೆ ಸ್ಟ್ರೆಸ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ ನೀವು ತಿಳಿದುಕೊಳ್ಳೋದು ತುಂಬಾ ಮುಖ್ಯ. ಅಂದ್ರೆ ಇವಾಗ ಒಂದು ಉದಾಹರಣೆ ತಗೊಂಡು ಹೇಳೋದಾದ್ರೆ, ಈಗ ಸ್ಟ್ರೆಸ್ ನಿಮ್ಗೆ ಅಂದ್ರೆ ಇವಾಗ ಅದೇ 35 years ಆದ್ಮೇಲೆ ಇರೆಗ್ಯುಲರ್ ಪೀರಿಯಡ್ಸ್ ಅಂತ ಏನಾಗುತ್ತೆ, ಅದರಿಂದ ನಿಮ್ಗೆ ಹೇಗಾಗ್ಬೋದು ಅಂದ್ರೆ ಸಿಂಪ್ಟಮ್ಸ್ ಎಲ್ಲ ಒಂದಿಷ್ಟೆಲ್ಲ ಗೊತ್ತಿರುತ್ತಲ್ಲ ಹೆಣ್ಮಕ್ಳಿಗೆ. ಹಾಗಾಗಿ ಅದೆಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಇರ್ಬೇಕಾದ್ರೆ ನೀವು ಅದನ್ನ ಮ್ಯಾನೇಜ್ ಮಾಡಿದಾಗ ನಿಮ್ಗೆ ಅಂದ್ರೆ ಸ್ಟ್ರೆಸ್ ಲೆವೆಲ್ಸ್ ಏನಿದೆ ಅದು ಕಮ್ಮಿ ಆಗ್ಬೋದು. ಇನ್ನ ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಇವಾಗ ಫ್ಯಾಮಿಲಿಲಿ ಏನಾದ್ರೂ ಇಶ್ಯೂಸ್ ಆಗಿರುತ್ತೆ, ನಿಮ್ಗೆ ಅದು ಮೆಂಟಲಿ ಡಿಸ್ಟರ್ಬ್ ಆಗಿರ್ತೀರಾ. ಸೊ ಅಂತ ಸಿಚುವೇಶನ್ಸ್ ಅಲ್ಲೂ ಅದು ಯಾವ ಒಂದು ಟ್ರಿಗರ್ ಫ್ಯಾಕ್ಟರ್ ಇಂದ ನಿಮ್ಗೆ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇದೆ ಅದನ್ನ ಹೇಗೆ ನೀವು ಮೇಂಟೈನ್ ಮಾಡ್ಬೋದು. ಅಂದ್ರೆ ಕೆಲವೊಂದು ನಮ್ಮ ಕೈಯಲ್ಲಿದೆ. ಅಂದ್ರೆ ಇವಾಗ ಯಾವುದೇ ಒಂದು ಜೀವನದಲ್ಲಿ ಯಾವುದೇ ಒಂದು ಸಂದರ್ಭ ಆದ್ರೂ ಅದನ್ನ ನೀವು ಹೇಗೆ ಅದನ್ನ ಸ್ವೀಕರಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಒಂದು ಲೈಫ್ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಆ ಒಂದು ಟ್ರಿಗರ್ ಫ್ಯಾಕ್ಟರ್ ಯಾವುದು, ಅಂದ್ರೆ ಯಾವ ಒಂದು ಕಾರಣದಿಂದ ನಿಮ್ಗೆ ತೊಂದರೆ ಆಗ್ತಾ ಇದೆ, ಅಂದ್ರೆ ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿ ಆಗಿರ್ಬೋದು, ಯಾವ ಒಂದು ಪ್ರಾಬ್ಲಮ್ ಅಂತ ನಿಮ್ಗೆ ಗೊತ್ತಾದ್ರೆ ಅದಕ್ಕೆ ಏನು ನೀವು ಮಾಡ್ಬೋದು, ಅಂದ್ರೆ ಸೊಲ್ಯೂಷನ್ ಇದೆಯಾ ನಿಮ್ಮ ಹತ್ರ ಅಂತ ಫಸ್ಟ್ ಕಂಡು ಹಿಡ್ಕೊಳ್ಬೇಕು. ಸೊಲ್ಯೂಷನ್ ಇಲ್ಲ ಅಂತಂದ್ರೆ ಓಕೆ, ಲೈಫ್ ಗೋಸ್ ಆನ್ ಎನಿವೇಸ್. ಇವಾಗ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಅಥವಾ ಯೋಚನೆ ಮಾಡದೇ ಇರಿ, ನಿಮ್ಮ ಜೀವನ ನಡೆಯುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ನ ತಲೆಯಲ್ಲಿ ಇಟ್ಕೊಂಡು ನೀವು ಆದಷ್ಟು ಸ್ಟ್ರೆಸ್ ಲೆವೆಲ್ಸ್ನ ಮ್ಯಾನೇಜ್ ಮಾಡೋದಕ್ಕೆ ರೆಡಿ ಆಗ್ತಾ ಹೋಗಬೇಕು. ಸೊ ಇಲ್ಲಿ ಎರಡು ಎಕ್ಸಾಂಪಲ್ ನಾನು ಕೊಟ್ಟೆ. ತದನಂತರ ಏನೆಲ್ಲ ಒಂದು ಪ್ರಾಕ್ಟೀಸಸ್ ಮಾಡೋದ್ರಿಂದ ನಿಮಗೆ ಸ್ಟ್ರೆಸ್ ಲೆವೆಲ್ಸು ಮತ್ತು ಸ್ಲೀಪ್ ಡಿಸ್ಟರ್ಬೆನ್ಸಸ್ ಏನಿದೆ ಅದರ ಹೇಗೆ ನೀವು ಮ್ಯಾನೇಜ್ ಮಾಡ್ಕೊಳ್ಬೋದು ಮನೇಲೇನೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಮುಂಚೆಯಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ ಯಾವಾಗ್ಲೂ. ಅದು ಫಸ್ಟ್ ನಾನು ಹೇಳೋದೇ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿ. ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು. ಇಲ್ಲಿ ಇನ್ನೊಂದು ಫ್ಯಾಕ್ಟರ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ತಾಮಸಿಕ ಆಹಾರಗಳು ಅಂತ ಹೇಳ್ತೀವಿ. ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ಆಮೇಲೆ ತಾಮಸಿಕ ಆಹಾರಗಳು. ಒಂದಿಷ್ಟು ಆಹಾರಗಳನ್ನು ತಗೊಂಡಾಗ ನೀವು ಅಂದರೆ ನಿಮ್ಮ ದೇಹ ಸ್ವಲ್ಪ ಲೆಥಾರ್ಜಿಕ್ ಆಗಿ ಫೀಲ್ ಮಾಡ್ಬೋದು, ಅಥವಾ ಲೆಥಾರ್ಜಿ ಸ್ಟೇಟಿಗೆ ಹೊರಟೋಗುತ್ತೆ. ಅಂತಹ ಆಹಾರಗಳನ್ನು ನೀವು ಒಂದು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಸೇವಿಸಬೇಕಾಗತ್ತೆ. ಆಮೇಲೆ ನಿಮ್ಮ ಯೋಚನೆಗಳೇನಿದೆ ಅದನ್ನು ಅಷ್ಟೇ. ಅಂದರೆ ತುಂಬ ನೀವು ಸಾತ್ವಿಕ ಯೋಚನೆಗಳನ್ನು ನೀವು ಮಾಡ್ತಾ ಹೋದಾಗ ನಿಮ್ಗೆ ಆ ಸ್ಟ್ರೆಸ್ ಲೆವೆಲ್ಸ್ ಅನ್ನೋದು ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ. ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಆದಂಗೆ ನಿಮಗೆ ಸ್ಲೀಪ್ ಸೈಕಲ್ಸು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದನ್ನ ಬಿಟ್ಟು ಮತ್ತೆ ಬೇರೆ ಎಲ್ಲ ಏನೆಲ್ಲ ಮಾಡ್ಕೊಳ್ಬೋದು. ಇವಾಗ ಕೆಲವೊಬ್ರಿಗೆ ಅಂದರೆ ನನಗೆ ಮೈಂಡ್ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ, ನನ್ನ ಥಾಟ್ಸ್ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಇರ್ತಾರೆ. ಸೊ ಅಂಥ ಸಿಚುವೇಶನ್ಸಲ್ಲಿ ಏನು ಮಾಡ್ಬೋದು, ಇವಾಗ ಆಹಾರದಿಂದ ನನಗೇನು ಉಪಯೋಗ ಆಗ್ತಾ ಇಲ್ಲ, ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ, ಅಥವಾ ನಂದು ಡೈಲಿ ಪ್ರಾಕ್ಟೀಸಸ್ಗಳಲ್ಲಿ ನಾನು ಏನು ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ನಮ್ಗದು ಅನುಕೂಲ ಆಗುತ್ತೆ ಅಂತ ನೋಡೋದಾದರೆ, ಆಯುರ್ವೇದದಲ್ಲಿ ಇನ್ನೊಂದು ಹೇಳಿರೋದು ಅಂದರೆ ಒಂದಿಷ್ಟು ಸೊಲ್ಯೂಷನ್ಸ್ಗಳನ್ನು ಹೇಳಿದ್ದಾರೆ, ಒಂದಿಷ್ಟು ಪ್ರೊಸೀಜರ್ಸ್. ನಾನು ಇದ್ರ ಬಗ್ಗೆ ಮುಂಚೆನೂ ಮಾತಾಡಿದ್ದೀನಿ. ಆದರೂ ಅದು ಸ್ಟ್ರೆಸ್ ಲೆವೆಲ್ಸ್ಗೆ ಮತ್ತು ನಿಮ್ಮ ಸ್ಲೀಪ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಅನುಕೂಲಕರ. ಅದೆಲ್ಲ ಯಾವುದಪ್ಪ ಅಂತಂದರೆ, ಬೆಳಗ್ಗೆ ಬೇಗ ಏಳುವಂಥದ್ದಾಗಿರ್ಬೋದು, ಅಥವಾ ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು ಒಂದು ಸ್ವಲ್ಪ ಅಭ್ಯಂಗ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಅಭ್ಯಂಗ ಮಾಡಿಕೊಂಡು ತದನಂತರ ಸ್ನಾನ ಮಾಡೋದಾಗಿರ್ಬೋದು. ಆಮೇಲೆ ರಾತ್ರಿ ಒಂದು ಸ್ವಲ್ಪ ಪಾದ ಅಭ್ಯಂಗ ಮಾಡ್ಕೊಳ್ಬೇಕು. ಈ ಸಲಹೆಗಳನ್ನು ನಿಮಗೆ ಈ ನಮ್ಮ ಚಾನೆಲ್ನ ಬೇರೆ ಇದರಲ್ಲೂ ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ಸ್ ಹೇಳಿದ್ದಾರೆ. ಅದನ್ನು ನೀವು ನೋಡಿಕೊಂಡು ಅದನ್ನು ಫಾಲೋ ಮಾಡ್ಕೊಳ್ಬೋದು. ತದನಂತರ ನಸ್ಯ ಅಂದರೆ ಒಂದಿಷ್ಟು ನೇಸಲ್ ಇನ್ಸ್ಟಲೇಷನ್ಸ್ ಅಂತ ಹೇಳ್ತೀವಿ, ಅಥವಾ ನಸ್ಯ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೀವಿ. ಅದು ನಿಮಗೆ ಮೈಂಡ್ ಕಾಮ್ ಮಾಡುತ್ತೆ. ಅಂದರೆ ನಾಸೋ ಹಿ ಶಿರಸೋ ದ್ವಾರಂ ಅಂತ ಒಂದು ವಾಕ್ಯ ಇದೆ ಆಯುರ್ವೇದದಲ್ಲಿ. ಅದು ಏನು ರೂಪಿಸುತ್ತೆ ಅಂತಂದ್ರೆ, ಅಥವಾ ಅದ್ರ ಅರ್ಥ ಏನು ಅಂತ ಹೇಳೋದಾದ್ರೆ, ಇವಾಗ ನೀವು ಅಂದರೆ ನೀವು ಒಂದು ಲೈಯಿಂಗ್ ಡೌನ್ ಪೊಸಿಷನ್ನಲ್ಲಿ ಮಲ್ಕೊಂಡು ಒಂಚೂರು ನೆಕ್ ಎಲಿವೇಟ್ ಮಾಡಿ ನೀವೊಂದು ಆಯುರ್ವೇದದ ಒಂದಿಷ್ಟು
ಔಷಧಿಗಳು ಬರುತ್ತೆ, ಅದನ್ನು ಮೂಗಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ಅಂದರೆ ಮೂಗಲ್ಲಿ ಹಾಕೋದ್ರಿಂದ ನಿಮ್ಮ ಒಂದು ಸ್ಟ್ರೆಸ್ ಲೆವೆಲ್ಸ್ ಆಗಿರ್ಬೋದು ಅಥವಾ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದರದ್ದು ವಿಡಿಯೋಗಳು ನಿಮಗೆ ಆಯುಷ್ ಟಿವಿಯ ಬೇರೆ ವಿಡಿಯೋ ಸೆಗ್ಮೆಂಟ್ಸಲ್ಲಿ ಸಿಗುತ್ತೆ. ಅದನ್ನು ನೀವು ಕರೆಕ್ಟಾಗಿ ಅದನ್ನು ಅರ್ಥ ಮಾಡಿಕೊಂಡು ನಿಮಗದು ಸೂಕ್ತ ಇದೆಯೋ ಇಲ್ವೋ ಅಂತ ಹೇಳಿ ನೋಡಿ ತದನಂತರ ನೀವು ಅದನ್ನು ಉಪಯೋಗಿಸ್ಕೊಳ್ಬೋದು. ಇದು ಹೊರತುಪಡಿಸಿ ಮುಂಚೆಯಿಂದ ಒಂದಿಷ್ಟು ರೆಮಿಡೀಸ್ ಎಲ್ಲ ಹೇಳಿದ್ದೆ, ಅಂದರೆ ಅದು ಗೋಲ್ಡನ್ ಮಿಲ್ಕ್ ಅಂತ ನಾನು ಹೇಳಿದ್ದೆ, ಅಂದರೆ ಒಂದು ರೋಗ ಲಕ್ಷಣಗಳಲ್ಲಿ ಹೇಗೆ ಕ್ಯೂರ್ ಮಾಡ್ಕೊಳ್ಬೋದು ಅನ್ನೋ ಸೆಗ್ಮೆಂಟಲ್ಲಿ ನಾನು ಗೋಲ್ಡನ್ ಮಿಲ್ಕ್ ಬಗ್ಗೆ ಮಾತಾಡಿದ್ದೆ. ಅದು ಏನೂ ಇಲ್ಲ, ನಿಮ್ಗೆ ಅಂದರೆ ಹಾಲಿಗೆ ಒಂಚೂರು ಅರಿಶಿನ ಹಾಕಿ ಅದನ್ನು ಮಲಗೋಕ್ಕಿಂತ ಒಂದು ½ ಮುಂಚೆ ಕುಡಿದು ಮಲ್ಕೊಳ್ಳೋದ್ರಿಂದ ನಿಮಗೆ ಸ್ಲೀಪ್ ಲೆವೆಲ್ಸ್ ಇಂಪ್ರೂವ್ ಆಗುತ್ತೆ. ತದನಂತರ ಇನ್ಯಾವುದೆಲ್ಲ ನೀವು ಈ ಥರ ಉಪಯೋಗಿಸ್ಕೊಳ್ಬೋದು. ಗಸಗಸೆ ನೀವು ಕೇಳಿರ್ತೀರ, ಅದೇ ಗಸಗಸೆನ ಏನೂ ಇಲ್ಲ, ಜಸ್ಟ್ ಒಂದು ಲೋಟ ಹಾಲಿಗೆ ಒಂಚೂರು ಗಸಗಸೆ ಹಾಕಿ ಒಂಚೂರು ಅದನ್ನು ಬಿಸಿ ಮಾಡಿ ಒಂದು ಸ್ವಲ್ಪ ಆ ಹಾಲನ್ನ ತುಂಬ ಬಿಸಿ ಬಿಸಿ ಕುಡಿಯೋದಲ್ಲ, ಸ್ವಲ್ಪ ಉಗುರು ಬೆಚ್ಚಗಿರಬೇಕು ಆ ಥರ ಕುಡಿದಾಗ ಅದು ನಿಮ್ಮ ಸ್ಲೀಪ್ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ. ಈ ಗಸಗಸೆ ಪಾಯಸ ಎಲ್ಲರೂ ತಿಂದಿರ್ತೀರ, ಎಲ್ಲರೂ ಅದು ಹೇಳಿಕೆ ಇದೆ ಅಲ್ವಾ, ಗಸಗಸೆ ಪಾಯಸ ತಿಂದರೆ ನಿದ್ರೆ ಬರುತ್ತೆ ಅಂತ ಹೇಳಿ. ಸೊ ಇಲ್ಲೂ ನಾವು ಅದು ಪಾಯಸದ ಬದಲಾಗಿ ನಾನು ಹಾಲಿನ ಜೊತೆ ಮಿಕ್ಸ್ ಮಾಡಿಕೊಂಡು ಅದನ್ನು ತಗೊಳ್ಳೋದಕ್ಕೆ ಹೇಳ್ತಾ ಇರೋದು. ಇದು ಬಿಟ್ಟು ಮತ್ತೆಲ್ಲ ಏನು ಪ್ರೊಸೀಜರ್ಸ್, ಕೆಲವೊಬ್ರಿಗೆ ಶಿರೋಭ್ಯಂಗ ಅಂತ ಹೇಳ್ತೇವೆ, ಅಂದರೆ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡೋದಾಗಿರ್ಬೋದು. ಇವಾಗ ಹೆಣ್ಮಕ್ಳು ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ, ಯಾಕೆ ಈ ಒಂದು ಪ್ರೊಸೀಜರ್ ನಮಗೆ ತುಂಬ ರಗಳೆ ಅಂತಂದರೆ, ಹೆಣ್ಮಕ್ಳಿಗೆ ಆಫೀಸ್ಗೆಲ್ಲ ಹೋಗೋರು ಇರ್ತೀವಿ, ತಲೆಗೆ ಎಣ್ಣೆ ಹಚ್ಕೊಂಡು ಇದ್ರ ಥರ ಹೋಗೋಕ್ಕಾಗಲ್ಲ, ತಲೆ ಎಣ್ಣೆ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಕೆಲವೊಬ್ರಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ರು ತುಂಬ ಇಡೀ ಕೂದಲೆಲ್ಲ ತುಂಬ ಆಯಿಲಿ ಆಗಿಬಿಡುತ್ತೆ. ಸೊ ಆ ಥರ ಇರೋರು ಏನು ಮಾಡ್ಕೊಳ್ಬೋದು, ಒಂದು ಕಾಟನ್ ಅಂದರೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಒಂದು ಕಾಟನ್ ತಗೊಂಡು ಅದನ್ನು ಒಂಚೂರು ಫೋಲ್ಡ್ ಮಾಡಿ ಅದನ್ನು ಎಣ್ಣೆಲಿ ಸ್ವಲ್ಪ ಡಿಪ್ ಮಾಡಿಕೊಂಡು ಜಸ್ಟ್ ಈ ಒಂದು ಭಾಗದಲ್ಲಿ ನೀವು ಪ್ಲೇಸ್ ಮಾಡಿಕೊಂಡು ಇಷ್ಟೇ ಮಸಾಜ್ ಮಾಡ್ಕೊಳ್ಳಿ ರಾತ್ರಿ. ಅದು ನಿಮಗೆ ತುಂಬ ಕಾಮ್ನೆಸ್ ಫೀಲ್ ಆಗುತ್ತೆ. ಅಂದರೆ ನಿಮ್ಮದೆಲ್ಲ ನರ್ವಸ್ ಸಿಸ್ಟಮ್ ಏನಿದೆ ಅದೆಲ್ಲ ಅಂದರೆ ತುಂಬ ನಿಮಗೆ ಇಂಪಲ್ಸಿವ್ನೆಸ್ ಕ್ರಿಯೇಟ್ ಆಗಿರುತ್ತೆ ದೇಹದಲ್ಲಿ, ಯಾವಾಗಲೂ ಏನಾದರೂ ಕೆಲಸ ಮಾಡ್ತಾನೆ ಇರ್ತೀರ, ತುಂಬ ಥಾಟ್ಸ್ ಎಲ್ಲ ಪ್ರೊವೋಕ್ ಆಗ್ತಾ ಇರುತ್ತೆ ಅಂತ ಅನ್ನೋರು ಆ ಥರ ಒಂಚೂರು ಮಾಡೋದ್ರಿಂದ ನಿಮಗೆ ಆ ಒಂದು ಕಾಮ್ನೆಸ್ ಸಿಗುತ್ತೆ, ಅಥವಾ ಒಂದು ಸ್ವಲ್ಪ ಸ್ಟೆಬಿಲಿಟಿ ಅನ್ನೋದು ಇರುತ್ತೆ, ನಿಮಗೆ ಎಮೋಷ್ನಲ್ ಸ್ಟೆಬಿಲಿಟಿ ಅನ್ನೋದು ಸಿಗುತ್ತೆ, ಅಥವಾ ಕ್ಲಾರಿಟಿ ಇರುತ್ತೆ. ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಟ್ರೆಸ್ ಮತ್ತು ಸ್ಲೀಪ್ ಒಂದು ಕಮ್ಮಿ ಆದರೆ ಇನ್ನೊಂದು ಕಮ್ಮಿ ಆಗುತ್ತೆ ಅಂತಲೂ ನಾನು ಹೇಳ್ತಾ ಇದ್ದೀನಿ. ಆ ಕಾರಣಕ್ಕೆ ಯಾವ್ದಾದ್ರು ಒಂದು ನೀವು ಪ್ರೊಸೀಜರ್ ಫಾಲೋ ಮಾಡ್ತೀರಾ ಅಥವಾ ಕಂಬೈನ್ಡ್ ಆಗಿ ಪ್ರೊಸೀಜರ್ಸ್ ನೀವು ಫಾಲೋ ಮಾಡ್ತಿದ್ದೀರಾ ಅಂತಂದರೆ ನಿಮ್ಗೆ ಅಲ್ಲಿ ತುಂಬ ಬೇಗ ಈ ಒಂದು ಸಿಂಪ್ಟಮ್ಸು ಅಥವಾ ಈ ಒಂದು ಇದರಿಂದ ಉತ್ಪತ್ತಿ ಆಗುವಂಥ ಬೇರೆ ರೋಗ ಲಕ್ಷಣಗಳನ್ನು ನೀವು ಕಮ್ಮಿ ಮಾಡ್ಕೊಳ್ಬೋದಾಗಿದೆ. ಥ್ಯಾಂಕ್ ಯು.